ಹೇಳಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಇಲ್ಲಿ ವಿಜಯನಗರ ಪೈಪ್ಲೈನಿಂದ ಬಂದಿರೋದು. ನಾನು ಈ ದೇವಸ್ಥಾನದ ಬಗ್ಗೆ, ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಸ್ವಂತ ಅನುಭವ ಏನಂತ ಹೇಳಿದ್ರೆ, ನಾನು ಒಂದು 7 ವರ್ಷಗಳ ಹಿಂದೆ ಬಂದಿದ್ದೆ ನನಗೆ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಬಂದಿದ್ದೆ ನಾನು ಆಗ ನನ್ನ ಒಂದು ಪರ್ಸ್ನಲ್ಲು ನನ್ನದೊಂದು ದುಡ್ಡಿನ ವಿಚಾರವಾಗಿ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದೆ. ತಾಯಿ ಹತ್ರ ಬಂದು ನಾನು ಅಳಲು ತೊಳ್ಕೊಂಡೆ. ಈಗ ಒಂದು 2 ವರ್ಷದಿಂದ ನನಗೆ ವ್ಯಕ್ತಿ ಒಂದು 2 ಲಕ್ಷ ದುಡ್ಡು ಕೊಡಬೇಕಾಗಿತ್ತು. ನನಗೆ ದುಡ್ಡು ಕೊಡದೆ ತುಂಬ ಸತಾಯಿಸ್ತಾ ಇದ್ದ. ಈಗ ನಾಳೆ ಮತ್ತು ಫೋನೇ ತಿಳಿದಿರೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆಗ ನಾನು ತಾಯಿ ಸನ್ನಿಧಾನಕ್ಕೆ ಬಂದು, ಏನಮ್ಮ ನನ್ನ ದುಡ್ಡು ನಾನು ತೊಗೊಳಕ್ಕೆ ಇಷ್ಟೊಂದು ಒದ್ದಾಡಬೇಕಾ ಅಂತ ನಾನು ತಾಯಿಲಿ ಮೊರೆ ಹೋಗಿ ತಾಯಿ ಹತ್ರ ಬೇಡ್ಕೊಂಡು ಏನು ಮಾಡಿದೆ, ಪ್ರಸಾದ ತೊಗೊತಾ ಇದ್ದೆ. ಆಗ್ತಾನೆ ಒಂದು ಕಾಲ್ ಬಂತು. ಯಾರಿಂದ ಆ ಕಾಲ್ ಬಂತು ಅಂತ ಹೇಳಿದ್ರೆ, ನನಗೆ ದುಡ್ಡು ಕೊಡಬೇಕಾಗಿತ್ತಲ್ಲ, ಅವರಿಂದನೇ ಕಾಲ್ ಬಂತು. ನನಗೆ 2 ವರ್ಷದಿಂದ ಸತಾಯಿಸ್ತಾ ಇರೋಂಥ ವ್ಯಕ್ತಿ ನನಗೆ ಅವನೇ ಕಾಲ್ ಮಾಡಿ, ನಿಮ್ಮ ದುಡ್ಡು ರೆಡಿ ಇದೆಯಪ್ಪ, ಬಂದು ತೊಗೊಂಡೋಗು ಅಂತ ಹೇಳಿದ್ರು. ಇದು ತಾಯಿ ಮಹಾತ್ಮೆ. ನಾನು ಫಸ್ಟ್ ಟೈಮು ನನ್ನ ಅನುಭವದಲ್ಲಿ ನಾನು ನೋಡಿದ್ದು. ಅದಾದಮೇಲೆ ತುಂಬ ಅನುಭವಗಳಾಗಿದೆ, ತುಂಬ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ತಾಯಿಗೆ ತಿಂಗಳಲ್ಲಿ 1-2 ದಿನ ಬಂದು ಹೋಗ್ತೀನಿ. ನನಗೆಲ್ಲ ಒಳ್ಳೆಯದಾಗಿದೆ. ದಯವಿಟ್ಟು ನಿಮಗೆಲ್ಲ ನಾನು ವೀಕ್ಷಕರಿಗೆ ಏನಂತ ಕೇಳ್ಕೊತೀನಿ ಅಂತ ಹೇಳಿದ್ರೆ, ನಿಮ್ಗೆ ಏನು ಕೆಲಸಗಳಾಗಬೇಕೋ ಆಗಿಲ್ವೋ ಬಂದು ತಾಯಿ ಹತ್ರ ಮೊರೆ ಹೋಗಿ, ನಿಮ್ಗೇನಾರು ಮನುಷ್ಯನ ಏನಾರು ಪ್ರಶ್ನೆ ಇದ್ದರೆ ಕೇಳೋದು ಕೇಳಿ. ಹಂಗೆ ಡೈರೆಕ್ಟಾಗಿ ಹೇಳ್ತಾರೆ ನಿಮಗೆ. ನಿಮ್ಗೆ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಪ್ರಶ್ನೆನ ನೀವು ಮನಸ್ಸಲ್ಲಿ ಹೇಗೆ ಜೋಡಿಸ್ಕೊಂಡ್ಬಂದಿರ್ತೀರೋ, ಫಸ್ಟ್ನೇದು ಇದೇ ಕೇಳಬೇಕು, 2ನೇದು ಇದೇ ಕೇಳಬೇಕು, 3ನೇದು ಇದೇ ಕೇಳಬೇಕು ಅಂತ ನೀವು ಹೇಗೆ ತಿಳ್ಕೊಂಬಂದಿರ್ತೀರೋ, ಮನಸ್ಸಲ್ಲಿ ಅಂದ್ಕೊಂಬಂದಿರ್ತೀರೋ, ಅದನ್ನ ಇಲ್ಲಿ ಸ್ವಾಮಿಗಳು ನಿಮಗೆ ಎದುರುಗಡೆ ನೀವು ಹೇಳೋಕ್ಕೆ ಮುಂಚೆನೇ ಅವರು ನಿಮ್ಗೆ ಹೇಳ್ತಾರೆ. ನೀವು ಫಸ್ಟ್ನೇದು ಇದೇ ಕೇಳಬೇಕು ಅಂದ್ಕೊಂಡಿದ್ರೆ ಅದನ್ನೇ ಹೇಳ್ತಾರೆ. ನಿಮ್ಗೆ ಇಲ್ಲಿ ಪ್ರಶ್ನೆ 2 ಕೇಳಬೇಕು, 3 ಕೇಳಬೇಕು, 4 ಕೇಳಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸಲ್ಲಿ 10 ಪ್ರಶ್ನೆ ಇದ್ದರೂ 10 ಪ್ರಶ್ನೆನೂ ಅವರೇ ಹೇಳ್ತಾರೆ, ಉತ್ತರನೂ ಅವರೇ ಹೇಳ್ತಾರೆ. ಅದರಿಂದ ದಯವಿಟ್ಟು ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಗೆ ಏನೇನು ಕಷ್ಟ ಇದೆಯೋ ತಾಯಿ ಮೊರೆ ಹೋಗಿ, ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮ ನಿಮಗೆಲ್ಲ ಒಳ್ಳೇದು ಮಾಡ್ತಾಳೆ. ಜೈ ಅಂಗಾರಹಳ್ಳಿ ವಿದ್ಯಾಚೌಡೇಶ್ವರಿ ಅಮ್ಮ. ನಿಮ್ಮಂಥ ಭಾಗ್ಯಗಳು ನೋಡಲೇ ಇಲ್ಲ ನಾವು ಇವಾಗ. ಒಂದು ಹೊಸಮನೆ ಕಟ್ಟಿದ್ರೆ ಗಂಡ ಹೆಂಡತಿದ್ದು ಒಂದು ದೊಡ್ಡ ಸ್ಟ್ಯಾಚು ಮಾಡಿ ನಿಲ್ಸ್ಕೊಂಡ್ಬಿಡ್ತೀನಿ ಮತ್ತೆ. ನಿಮ್ಮ ಮಕ್ಕಳು ನೀವೇ ನೋಡ್ಕೊಳ್ಳೋದು. ಹಳೆ ಕಾಲದಲ್ಲಿ ಈ ಥರ ವಾಡಿಕೆ ಇರಲಿಲ್ಲ. ಸ್ವತಃದವರಿಗೆ ಒಂದು ಫೋಟೋ ಹಾಕಿ ಅವರನ್ನು ನಿತ್ಯ ನಮಸ್ಕಾರ ಮಾಡ್ತಾ ಇದ್ರು. ನೀವು ನಮ್ಮ ಮಂಥನಕ್ಕೆ ಹಿಡಿದಿದ್ದೀರಿ, ನೀವೇ ನಮ್ಮ ದೇವರು, ನೀವು ನಮ್ಮ ಮಂಥನವನ್ನ ಕಾಪಾಡಬೇಕು ಅಂತ. ಆದ್ರೆ ಇವತ್ತು ಯಾರ ಫೋಟೋನೂ ಹಾಕಲ್ಲ. ಆ ಮನೆ ಬಾಗ್ಲಲ್ಲೂ ಅಷ್ಟೇ ನಿಮ್ದೇ ಹೆಸರು, ಏನು ಸಂಪಾದನೆ ಮಾಡಿ ದೇಶಕ್ಕೆ ಸೇವೆ ಮಾಡಿದ್ವಿ ಅಂತ ಹಾಕಬೇಕು. ಯಾವಾಗ ಅಂದ್ರೆ ಯಾರನ್ನ ಹಾಕ್ಬೇಕು ಅಂದ್ರೆ, ಇಂಥ ಪುಣ್ಯಾತ್ಮರ ಹೆಸರನ್ನ ಮನೆಗೆ ಮಕ್ಕಳಿಗೆ ಇಡಬೇಕು. ಅವಾಗ ಈ ಜನ್ಮಕ್ಕೆ ಸಾರ್ಥಕತೆ, ಮುಕ್ತಿಯ ಜೀವನವಾಗ್ತದೆ, ಪಾವನವಾಗ್ತಿರ್ತದೆ. ಹೌದಾ ಇಲ್ಲ? ಇನ್ನು ಮುಂದೆ ಈ ತೆಪ್ಪುಗಳನ್ನ ದಯವಿಟ್ಟು ಯಾರು ಮಾಡಬೇಡಿ. ನಿಮ್ಮ ಮನೆ ಬಾಗಿಲಲ್ಲಿ ನಿಮ್ಮ ಹೆಸರಿದ್ರೆ ತೆಗೆಸಿ, ನಿಮ್ಮ ಫೋಟೋಗಳಿದ್ರೆ ತೆಗೆದು ಒಂದ್ ಕಡೆ ಇಡಿ. ಅದು ಅವಶ್ಯಕನ ಹಾಕಬಾರ್ದು. ಇದ್ದಾಗ್ಲೇನೆ ನೀವೇ ಇರ್ತೀರಲ್ಲ, ಮತ್ತೆ ಫೋಟೋ ಯಾರು? ನೀವು ಹೋದ್ಮೇಲೆ ಇಷ್ಟ ಇದ್ರೆ ನೀವು ಮಾಡಿರೋ ಸಾಧನೆ ನೋಡಿ ಹಾಕ್ತಾರೆ ಯಾರಾದ್ರು. ಹೌದಲ್ಲ? ಸ್ವಾಮಿಗಳು ಮಾತು ಕೇಳೋದು ಅಷ್ಟೇ. ಆಮೇಲೆ ಯಾರಾದ್ರೂ ಮನೆಗೆ ಬಂದು ಸೇರ್ಕೊಂಡ್ರೆ ಏನ್ ಮಾಡೋದು ಅಂತ. ನನ್ನ ತಾಯಿ ಭಾರತಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಒಂದು ಬೋರ್ಡ್ ಆಗ್ತದೆ. ಮನೆಯೊಳಗೆ ತಾಯಿ ಭಾರತ ಮಾತೆಯ ಫೋಟೋ ಇಡಿ. ನಾಲ್ಮುಡಿ ಕೃಷ್ಣರಾಜ ಒಡೆಯವಂತರ ಮಹಾನುಭಾವರಂತ ದೇವರಾದಂತ ದೇವರನ್ನ ಮನೇಲಿ ಆರಾಧಿಸಿ, ಕೆಂಪೇಗೌಡರಂತವ್ರನ್ನ, ಹೌದಲ್ಲ, ಮಹಾನುಭಾವರನ್ನೆಲ್ಲ, ಬಸವಣ್ಣವ್ರನ್ನ, ಶಂಕರಾಚಾರ್ಯರನ್ನ, ಮಧ್ವಾಚಾರ್ಯರನ್ನ, ರಾಮಾಂಜನಾಚಾರ್ಯರನ್ನ, ಇಂಥ ಮಹಾನುಭಾವರನ್ನೆಲ್ಲ ಸ್ಮರಣೆ ಮಾಡಿ ಖಂಡಿತ ಈ ಜನ್ಮ ಸಾರ್ಥಕತೆ ಅದು ಬಿಟ್ಬಿಟ್ಟು ನೀವುಗಳು ಮಾಡದಲ್ಲೇ ಇರೋದನ್ನ ಮಾಡಿ ಅಷ್ಟಕ್ಕೆಲ್ಲ ಗುರಿ ಆಗ್ತದೆ. ಅದಕ್ಕೆ ಭಾರತ ಮಾತೆಯನ್ನ ನಿತ್ಯ ಸ್ಮರಣೆ ಮಾಡ್ತೀವಿ. ತಾಯಿ ಭಾರತಿ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳಿ, ತಾಯಿ ವಿದ್ಯಾಚೌಡೇಶ್ವರಿ ವಿಶೇಷತೆಗಳಲ್ಲಿ ಏನು ವಿಶೇಷ ಅಂದ್ರೆ, ಹಿಂದೆ ದೇವಪಟ್ಟಣದಲ್ಲಿ ಸಪ್ತಾದರ್ಶಿಗಳು ಹೇಮಗಿರಿ, ರಾಮಗಿರಿ, ಭದ್ರಗಿರಿಯ ಮಧ್ಯೆ KG ದೇವಪಟ್ಟಣದಲ್ಲಿ ಪ್ರತಿಷ್ಠಾಪಿಸಿರುವಂತ ಮಹಾದೇವರ ಮಹಾಪುಣ್ಯ ಕ್ಷೇತ್ರ. ಈ ಕ್ಷೇತ್ರ ಬೇರೊಂದು ಕಡೆ ಇರ್ತದೆ, ಮುಂದೆ ಫಾರೆಸ್ಟ್ ಇರುತ್ತೆ. ಅಲ್ಲಿ ಹೋದ್ರದು ಮೂಲತಃ ದಾಖಲೆಗಳು, ಕಲ್ಯಾಣ ಎಲ್ಲ ಸಿಗ್ತದೆ. ಆದ್ರೆ ಅದನ್ನ ಮತ್ತೆ ಜನರಲ್ ರಿಸರ್ವ್ ಫಾರೆಸ್ಟ್, ಕಾಯ್ದಿಟ್ಟ ಮೀಸಲು ಅರಣ್ಯ ಪ್ರದೇಶ ಆಗಿರುತ್ತದೆ. ಅದನ್ನು ಅಲ್ಲಿಂದ ಇಲ್ಲಿಗೆ ಅಮ್ಮನವರ ಮೂಲತಃ ಸನ್ನಿಧಾನಕ್ಕೆ ತಂದು ಪ್ರತಿಷ್ಠಾಪನೆಯನ್ನು ಮಾಡಿ, ತಾಯಿಯ ಹೆಸರು ವಿದ್ಯಾಚೌಡೇಶ್ವರಿ ಅಲ್ಲ, ದಕ್ಷಿಣ ಕಾಳೇಶ್ವರಿ ಅನ್ನೋ ಮೊದಲ ಹೆಸರಾಗ್ತದೆ. ಅದನ್ನು ನಾವು ಬಂದ ಮೇಲೆ ಈ ಹೆಸರನ್ನ ಏನಾದರೂ ಮಾಡಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ವಿದ್ಯಾಚೌಡೇಶ್ವರಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಗೆ ವ್ಯಾಖ್ಯಾನ ಮಾಡಿ ತಾಯಿ ಹೆಸರನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಮುಂದಿನ ಮೇ ಪುಷ್ಯ ನಕ್ಷತ್ರ 14ನೇ ತಾರೀಕು 2ನೇ ವರ್ಷದ ವಾರ್ಷಿಕೋತ್ಸವ ಅಮ್ಮನವರ ಪವಿತ್ರವಾದ ಕ್ಷೇತ್ರದಲ್ಲಿ ಜರುಗುತ್ತದೆ. ಪುಷ್ಯ ನಕ್ಷತ್ರ ಇರ್ತದೆ, ದೇವಿ ನಕ್ಷತ್ರ. ಆ ನಕ್ಷತ್ರದಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು.
ಆ ದಿನ ಬಹಳ ವಿಶೇಷವಾದಂಥ ಸೇವೆಗಳು ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಕ್ಷತ್ರದಲ್ಲಿ ಆಗುತ್ತೆ. ಸಾರಿ, ನನ್ನ DN07 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ವಿಡಿಯೋಸ್ ನೋಡ್ತಾ ಇದ್ದೀರೋ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ವಿಡಿಯೋನು ನಿಮ್ಗೆ ಇಷ್ಟ ಆಗುವಂಥ ವಿಡಿಯೋಗಳೇ ಆಗ್ತಾ ಇದ್ದೀವಿ. ಈ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುವಂಥದ್ದು ನೀವು ಮಾಡ್ಬೋದು. ಮತ್ತು ನಮ್ಮ ಹೊಸ ಚಾನಲ್ನ ನೀವು ಬೆಳೆಸ್ತಾ ಇದ್ರೆ ನಮಗೆ ಇನ್ನೂ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ಇದೇ ಥರ ಬೆಳೆಸ್ತಾ ಇದ್ದೀವಿ, ವಿಡಿಯೋಗಳು ನೋಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿದ್ವಿ. ಇದೇ ಥರ ಬೆಳೆಸ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳು ನಾವು ಮುಂದೆ ಹಾಕ್ತಾ ಇದ್ದೀವಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಯಾರು ಕಂಡು ಇಲ್ಲಿ ಬಂದಿದ್ದವರು ಹೇಳಿದರು, ನಾವು ಇಷ್ಟು ಕಷ್ಟಲಿ ನಾವು ಇರೋದ್ರಿಂದ ಭಗವಂತನ ಓಟ್ ಬರುವ ಅಂದ್ಬಿಟ್ಟು ನಾವು ಕಟ್ಟಿ ಹುಟ್ಟಿರ್ಗ ಬಂದು ಜಾಗ ಸೇರ್ಗ ಭಗವಂತ ಒಳ್ಳೆ ಹೋಗ್ತಾ ಒಳ್ಳೆ ರೀತಿಯಲ್ಲಿ ಮನುಷ್ಯನ ನೆನೆಸ್ಕೊಂಡಿದ್ದ. ಅವ್ರಿಗೆ ಏನು ಹೇಳಕ್ಕೆ ಹೋಗಲಿಲ್ಲ, ತಾಯಿಗೆ ಹೇಳಿದ್ದನ್ನ ಸ್ವಾಮಿಗಳು ಬುದ್ಧಿಯನ್ನು ಬಾಯಿಲ್ಲ ಅವ್ರ ಬಾಯಿಲ್ಲ ನೋಡಪ್ಪ ನೀವು 4 ಕಾರ್ಯ ಸಕ್ಸಸ್ ಮಾಡ್ಕೊಂಡ್ರಿ ನೋಡಿ. ಬೇರೆಯವರು ಕಾದಿನ ತಲೆ ಸುತ್ತು ನಮ್ಮ ಕೈ ಬರಲಿಲ್ಲ, ನಾವು ಅನಂತದಲ್ಲಿ ನಮಗೆ ಎಲ್ಲಿ ಹೆಣ್ಣು ಕೇಳಿದ್ರು ಎಲ್ಲಿ ಹೆಣ್ಣು ಸಿಗಲಿಲ್ಲ ಅಂತ ಹೇಳುವಾಗ ಅಂತ ನಮ್ಮ ಮನಸ್ಸಲ್ಲಿ ತಿಳ್ಕೊಂಡಿದ್ದ. ಋಣಸ್ಥರಾಗ ನಾನು ಅವರು ನಿಜವಾಗಿ ಸಮಾನವಾಗಿ ಕಾಂಟಿಕಟ್ಟ ಅಂತ ಹೇಳೋರು. ಬಹಳಷ್ಟು ಸೇವೆಯನ್ನು ಮಾಡಿದ್ರು. ಈಗ ನೋಡಿದ್ರೆ ಗೋಪೂಜೆ ಮಾಡಬೇಕಾದ್ರೆ ಸ್ವಾಮಿ ವಿವೇಕಾನಂದರಿಗೆ, ಸುಭಾಷ್ ಚಂದ್ರ ಬೋಸ್ ಅವರು ನಾವು ಧೂಪ ದೀಪಗಳನ್ನು ತೋರ್ತಾ ಇದ್ವಿ, ನೋಡಿದ್ರಲ್ಲ. ಯಾಕಂದ್ರೆ ಅವ್ರು ತೋರೋದ್ರಿಂದ ನಮಗೆ ಜನ್ಮ ಸಾರ್ಥಕತೆ ಆಗ್ತದೆ. ಮೊದಲು ಅವ್ರ ಸೇವೆ ಆಗ್ತದೆ, ಆಮೇಲೆ ಈಶ ಸೇವೆ ಆಗ್ತದೆ. ಈಶ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಪುಣ್ಯಾತ್ಮರಲ್ವ ಅವರೆಲ್ಲ. ಬಾಲಗಂಗಾಧರನಾಥ ತಿಲಕ್ ಅವರು, ಡಾಕ್ಟರ್ B.R. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ರಾಧಾಕೃಷ್ಣನ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಝಾನ್ಸಿ ರಾಣಿ ಓಬವ್ವನವರು, ಕಿತ್ತೂರು ರಾಣಿ ಚೆನ್ನಮ್ಮನವರು, ಆರ್ ವೆಂಕಟರಾಯರು, ಸುಭಾಷ್ ಚಂದ್ರ ಬೋಸ್ ಅವರು, ಇಂಥ ಪುಣ್ಯಾತ್ಮರನ್ನು ನಾವು ನಿತ್ಯ ಸ್ಮರಣೆ ಮಾಡಬೇಕು. ಮನೆಯಲ್ಲಿ ದೇವರ ಫೋಟೋದಲ್ಲಿ ಅವ್ರ ಜೊತೆ ಅವ್ರನ್ನೂ ಇಡಬೇಕಾಗುತ್ತೆ. ಭಗವಂತನನ್ನ ಸ್ಮರಣೆ ಮಾಡಲಿಕ್ಕೆ ದಾರಿ ಕೊಟ್ಟವ್ರು ಯಾರು? ಭಗವಂತನನ್ನ ಅನಂತ ವಿಧದಲ್ಲಿ ನಾವು ಈ ಕುಂಚ ಆರಾಧನೆ ಮಾಡಲಿಕ್ಕೆ ಕಾರಣಕರ್ತರು ಯಾರು ಅಂತ ನಾವು ತಗೊಂಡಿದ್ದೀಯಾದ್ರೆ ಇಂಥ ಮಹಾಪುಣ್ಯಾತ್ಮರು. ಅದಕ್ಕೆ ಇವರಿಗೆ ನಾವು ಮೊದಲು ಶಿರಸಾ ಸಾಷ್ಟಾಂಗ ಪ್ರಣಾಮಗಳನ್ನ ಸ್ವತಃವಾಗಿ ಏನ್ ಮಾಡಬೇಕು, ಸಮರ್ಪಣೆ ಮಾಡಿ ಪ್ರತಿಯೊಬ್ಬರ ಫೋಟೋವನ್ನು ಮನೇಲಿ ಇಡಬೇಕು. ನಾವು ಮಗುವಿಗೆ ಹೇಳ್ಬೇಕು, ನೋಡು ಮಗು, ಇವರು ಸುಭಾಷ್ ಚಂದ್ರ ಬೋಸ್ ಅಂತ ನಮ್ಮ ದೇಶವನ್ನ ಜಾಗೃತಿ ಮಾಡಿ ಸಮನ್ವಯ ಏನ್ ಮಾಡೋದು, ಜೋಡಣೆಯಲ್ಲಿ ಆರ್ಮಿಯನ್ನ ಕಟ್ಟಿ ನಾವು ಚೆನ್ನಾಗಿರ್ಲಿಕ್ಕೆ ಕಾರಣಕರ್ತವಾದಂತ ನಿಮ್ಮ ದೇವರು ಇದು ಅಂತ ಹೇಳಿ ಮಕ್ಕಳಿಗೆ ಪರಿಚಯ ಮಾಡಿಕೊಡೋದು. ಅದು ಬಿಟ್ಬಿಟ್ಟು ನೀವು. ಅಕ್ಕ ನಮಸ್ಕಾರ, ನಿಮ್ಮ ಹೆಸರು? ಭಾರತಿ ಅಂತ, ಬೆಂಗಳೂರಿಂದ ಬಂದಿರೋದು. ಹಾಂ ಅಮ್ಮ ತುಂಬ ಸತ್ಯ ಇದೆ, ಅಮ್ಮ ನಡೆಸ್ಕೊಡ್ತಾರೆ. ನಂಬಿಕೆ ಇದೆ ನನಗೆ. ಬನ್ನಿ ತುಂಬ ಚೆನ್ನಾಗಿ ಹಾಂ ನಾವು ಹೇಳೋದನ್ನ ಅವರೇ ಹೇಳ್ತಾರೆ, ಆನ್ಸರು ಅವರೇ ಹೇಳ್ತಾರೆ. ಮೊದಲಾಗಿದ್ದ ಪ್ರಶ್ನೆನೇ ಒಬ್ಬೊಬ್ಬರಿಗೆ ಇಡಿಸ್ತಾ ಇದ್ದು 10 ಜನ 15 ಜನ ಇರ್ತಾ ಇದ್ರು. ಅದೇ ತರ ಇಡಿಸ್ಬೇಕು ಅಂದ್ರೆ 10-15 ಜನದೊಳಗಡೆ ಪ್ರಶ್ನೆ ಮುಗಿಸ್ತೀವಿ. ಇಷ್ಟು ಜನಕ್ಕೂ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಒಂದೇ ಸಲ ಬರೆಸಿ, ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 5 ಜನ ಮಾತ್ರ ಒಳಗಡೆ ಬಿಡ್ತೀವಿ. ಅವ್ರ ಜೊತೆ ಯಾರು ಒಳಗಡೆ ಬಿಡ, ಯಾಕಂದ್ರೆ ಅವ್ರ ಪ್ರಶ್ನೆ ಅವ್ರಿಗೆ ಮಾತ್ರ ಗೊತ್ತಿರ್ಬೇಕು, ಪಕ್ಕದವ್ರು ಗೊತ್ತಾಗ್ಬೇಡ. ಈ ಒಂದಷ್ಟು ಅವರು ವೈಯಕ್ತಿಕವಾದ ಪ್ರಶ್ನೆಗಳು. ಆ ಕುಟುಂಬದಲ್ಲಿ ವಿಚಾರ ಹೇಗಿರ್ತದೆ ಅಂದ್ರೆ ತಂದೆ, ಮಗ, ಹೆಂಡತಿ, ಮಕ್ಕಳು. ಮದುವೆ ಆಗದಲ್ಲಿ ಇರೋದು ಯಾರೇ ಇದ್ರು ಪ್ರಶ್ನೆ ಸಂಬಂಧವಾಗುತ್ತೆ. ಮದುವೆಯಾಗಿ ಆಚೆ ಹೋಗಿರೋರು ಅದೇ ಪ್ರಶ್ನೆಗೆ ಉತ್ತರ ಸಿಗಲ್ಲ, ಅವ್ರು ಬೇರೆ ಪ್ರಶ್ನೆಗೆ ರೆಸಿಪ್ಟ್ ಮಾಡಿಸ್ಬೇಕು. ಮತ್ತೆ ಸ್ನೇಹಿತರು ಯಾರೋ ಜೊತೆ ಬಂದವರೇ ಇಷ್ಟೊಂದು ದುಡ್ಡು ಕೊಡಕ್ಕಾಗಲ್ಲ, ನನ್ನ ಜೊತೆನೆ ಕೇಳ್ಬಿಡೋಣ ಅನ್ನೋ ಪ್ರಶ್ನೆ ಇರೋದು. ನೀನ್ ಯಾರು ತಗೊಂಡಿರ್ತೀರೋ ಅವ್ರು ಮಾತ್ರ ಉಲ್ಲೇಖ ಮಾಡ್ತೀವಿ, ಪಕ್ಕದಲ್ಲಿರೋರಿಗೆ ಗಂಧವಾಚ ಆಚೆ ಕಳಿಸ್ತೀವಿ. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ಹೊಸಬರಿಗೆ ಇದೇನು ಗೊತ್ತಿರಲ್ಲ ಇಲ್ಲಿ, ಅದಕ್ಕೆ ನಾವೇ ತಿಳಿಸ್ಕೊಡ್ತೀವಿ. ಇಲ್ಲಿ ಪರಿಸ್ಥಿತಿ ಈ ತರ ಇದೆ, ಇದನ್ನ ನೀವು ಬಾಳಿಕೆ ಮಾಡ್ತೀವಿ. ಒಂದಷ್ಟು ಜನಕ್ಕೆ ಒಂದು ಪ್ರಶ್ನೆ 2000 ತಗೋತಾರೆ ಸ್ವಾಮೀಜಿಯವರು, ಯಾಕೆ ಕಮ್ಮಿ ಮಾಡಕ್ಕಾಗಲ್ವಾ? ಹೌದಲ್ಲ, ಮಾತಾಡ್ಬೇಕು. ಅದನ್ನು ಚರ್ಚೆ ಮಾಡ್ತಾ ಇದ್ವಿ ನಾವು. ನಾನು ಹೇಳೋದು ಇದ್ರೊಳಗಡೆ ಮೊದಲು ನಾವು ಮಾಡಿದ್ವಿ, ಯಾರಿಗೆ ದುಡ್ಡಿನ ಇರದೇ ಇರುವ ಅಂತ 10 ಜನಕ್ಕೆ ಫ್ರೀಯಾಗಿ ಪ್ರಶ್ನೆ ಕೊಡಕ್ಕೆ ಹೇಳಿದ್ವಿ.
ದುಡ್ಡೇ ಇಲ್ಲ ಅನ್ನೋರ್ಗೂ ಅವಕಾಶ ಕೊಟ್ಟಿದ್ದೀವಿ, ಅದಕ್ಕೂ ಅವಕಾಶ ಇರುತ್ತೆ, ಬಂದುತ್ತೆ ನೀವು ಟೋಕನ್ ತಗೋಬಹುದು. ಇದೋರು ಕೊಟ್ಟು ಕೇಳಿ ಅಂತ ಮಾಡಿದ್ದೀವಿ. ಅದರಿಂದ ಏನಾಗ್ತದೆ ಅಂದ್ರೆ ದಿನ 50ರಿಂದ 60 ಜನ ಇರ್ತಾರೆ. ಒಂದು ದಿನದ ಊದು ಖರ್ಚು ಇಲ್ಲಿ 20 ರಿಂದ 30 ಸಾವಿರ ರೂಪಾಯಿ ಬರುತ್ತೆ ನಾರ್ಮಲ್ ದಿನ. ಇನ್ನು ವಿಶೇಷವಾದ ದಿನದಲ್ಲಿ ಮಿನಿಮಮ್ 3 ರಿಂದ 4 ಲಕ್ಷ ಬರುತ್ತೆ. ಒಂದು ತಿಂಗಳಲ್ಲಿ 8 ರಿಂದ 10 ಲಕ್ಷ ಹೂಕೆ ಹೋಗುತ್ತೆ ಅಮ್ಮನವ್ರಿಗೆ ಅಲಂಕಾರ. ಫಲಂ ಪುಷ್ಪಂ ಜಲಂ ಅಂತ ಅಂದ್ರೆ ಫಲಪುಷ್ಪಗಳನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು, ಆಗ ನಮ್ಮ ಕರ್ಮಗಳು ನಿರಂತರವಾಗಿ ಕಳೀತಾ ಇರ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಪಂಚಫಲಗಳಿಗೂ ಸುಧಾ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ತಿಂಗಳಲ್ಲಿ, ಇದೆಲ್ಲ ಲೆಕ್ಕ ಇರುತ್ತೆ. ಒಂದು ದಿನದ ದಾಸೋಹದ ಖರ್ಚು ನಾರ್ಮಲ್ ದಿನನೇ ಒಂದು 30 ಸಾವಿರ ರೂಪಾಯಿ ಒಳಗಡೆ ಇರುತ್ತೆ. ಈಗ ಅಮಾವಾಸ್ಯೆ ಕೊಡೋಣ ಬಂದ್ರೆ 4 ಲಕ್ಷದ ಗಂಟ ಹೋಗುತ್ತೆ. ಈಗ ನಾಳೆ ಕನಿಷ್ಠ ಒಂದು 7-8 ಸಾವಿರ ಜನ ಇರ್ತಾರೆ. ಅಷ್ಟು ಜನಕ್ಕೂ ಬೆಳಗ್ಗೆಯಿಂದ ಸ್ಟಾರ್ಟ್ ಆದ್ರೆ ನಿರಂತರವಾಗಿ ಕೊಡ್ತಾ ಇರ್ತಾರೆ. ಉತ್ಸವ ಅಲಂಕಾರ ಇಂಥ ವಿಶೇಷವಾದಂಥದ್ದಕ್ಕೆಲ್ಲ ಇದೇ ದುಡ್ಡನ್ನ ಬಳಸ್ತೇವೆ. ಅರ್ಥ ಆಗ್ತಲ್ಲ ನಿಮ್ಗೆ? ಒಂದು ದಿನದ ಗೋ ಸೇವೆಗೆ ಅಂತಾನೆ ಕನಿಷ್ಠ ಪಕ್ಷ 18ರಿಂದ 20 ಸಾವಿರ ಖರ್ಚು ಬರುತ್ತೆ. 68ರಿಂದ 70 ಹಸು ಇರುತ್ತೆ. ಮತ್ತೆ ಮಿಕ್ಕಿದಂತ ದುಡ್ಡನ್ನ ಶೇರ್ ಮಾಡ್ತೀವಿ. ಒಂದು ದಿನ ಗೋಶಾಲೆಗೆ, ಒಂದು ದಿನ ದಾಸೋಹಕ್ಕೆ, ಒಂದು ದಿನ ಜೀರ್ಣೋದ್ಧಾರಕ್ಕೆ, ಒಂದು ದಿನ ಊರಿಗೆ ಅಂತ ಹೇಳಿ ಅಷ್ಟೊಂದು ನಾವು ಅಮೌಂಟ್ ಕೊಂಡು ಏನ್ ಮಾಡ್ತೀವಿ ಒಂದ್ ಕಡೆ ತೆಗಿತೀವಿ. ಇದೊಂದು ಶೀಟ್ ಕೆಲಸ ಮಾಡ್ಲಿಕ್ಕೆ ಒಂದು 2,30,00,000 ಬಂತು. ಮತ್ತೆ ಅಮ್ಮನವ್ರದೊಂದು ಯಾವ್ದೋ ಒಂದು ಹಿಂಗೆ ಒಂದು ಒಡವೆ ಮಾಡಿ ಹಾಕಿದ್ರು ಭಕ್ತರು ನಾವು ಕೊಡ್ತೀವಿ ಸ್ವಾಮೀಜಿಯವರೇ ಮಾಡಿಸಿ ಅಂತ ಹೇಳಿದ್ರು. ನಾನು ಒಂದು 2 ಕೋಟಿ ಮಾಡಿಸ್ತೀನಿ, ಒಂದು 10 ಕೋಟಿ ಮಾಡಿಸಿ ಅಂತ ಹೇಳಿದ್ದೆ ಮನುಷ್ಯ. ಆ ಮನುಷ್ಯ ಇವಾಗ ಲಾಸ್ಟ್ ಇಲ್ಲ ಸ್ವಾಮೀಜಿಯವರೇ ದುಡ್ಡಿಲ್ಲ, ಇವಾಗ ಶಾಸ್ತ್ರ ಹೇಳಿ ಆ ಒಡವೆಗೆ ದುಡ್ಡನ್ನು ಕಟ್ತೀವಿ. ಇವಾಗ ಒಂದು 3 ಕೋಟಿ 10 ವೆಚ್ಚದಲ್ಲಿ ನಾವು ಒಂದ್ ಕಡೆ ಪರಿಸ್ಥಿತಿ ಏನಾಗಿದೆ, ಒಳ್ಳೇದಾಗಿದೆ. ರೈಟ್ ಅಲ್ಲ, ಒಳ್ಳೇದಾಗಿದೆ. ನಮ್ಗೆ ಜಾಗೃತಿ ಮೂಡಿಸಿದಾರ ಅವರು. ನೀವು ಮುಂದೆ ಇಂಥ ತೆಪ್ಪುಗಳನ್ನ ನೀವು ಮಾಡ್ಕೋಬೇಡಿ. ಸಣ್ಣದಾಗಿ 10 ಕೋಟಿಗೆ ಹೋಗಿದ್ರೆ ನಾನು ಇವಾಗ ಹತ್ಬೇಕಾಗಿತ್ತು ಮ್ಯಾಕ್ 2 ಕೋಟಿ ಆಗಿರುತ್ತೆ ತೀರ್ಸೋಣ. ಒಂದಿಷ್ಟು ಉಳಿಸಿ ಅವ್ರಿಗೆ ಹೇಳಿದೀವಿ ಆಚಾರ್ಯಕಾರ್ತಿ, ನೋಡಪ್ಪ ಈ ತರ ಪರಿಸ್ಥಿತಿ ನಮ್ದು ಆಗಿದೆ, ಖಂಡಿತ ನಿಮಗೆ ಕೊಡ್ತೇವೆ ಅರೈಸ್ಬೇಕು. ಯಾಕಂದ್ರೆ ಅದನ್ನು ಸಮನ್ವಯವಾಗಿ ಹಂಚ್ಬೇಕಲ್ಲ ಸಮಸ್ಯೆನ. ಈ ತರ ಒಂದು ವಾಡಿಕೆಯ ಕ್ಷೇತ್ರದಲ್ಲಿ ಇರ್ತದೆ. ಹಂಗಾಗಿ ಯಾರು ಸುಧಾ ಅನ್ಯತಾ ಬಯಸಬೇಡಿ. ಏನಾದ್ರೂ ನಮ್ಮಿಂದ ನಿಮಗೆ ಅನ್ಯಾಯಗಳಾಗಿ ಏನಾದ್ರೂ ಮೋಸಗಳಾಗಿದ್ರೆ ನೀವು ನೇರವಾಗಿನೇ ಬಂದು ಸ್ವಾಮೀಜಿಯವರೇ ಇಂಥ ಸಭೆಯಲ್ಲೇ ಕೇಳಬಹುದು, ನಮ್ಗೆ ಈ ತರ ಅನ್ಯಾಯ ಮಾಡಿದಿರಿ, ನಿಮ್ಮಿಂದ ಹಿಂಗೆ ತೊಂದರೆ ಆಗ್ತಾ ಇದೆ ಜನಕ್ಕೆ, ಅದನ್ನ ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ರೆ ನಾವು ಸಮರ್ಥನೆ ಮಾಡಿ ಸ್ವಾಗತ ಮಾಡ್ತೀವಿ. ಮಾಡ್ಕೊಂಡು ನಾವು ತೆಪ್ಪು ಮಾಡಿದಾಗ ತಿದ್ದಿ ಹೇಳುವಂತ ಶಕ್ತಿ ಯಾರಿಗಿದೆ? ನಿಮ್ಗೆ ಭಕ್ತರಿಗೆ ಇರುತ್ತೆ. ಭಕ್ತರಿಗೂ ಭಗವಂತಿಗೂ ಅನಂತ ಏನಂತ ಹೇಳ್ತೀವಿ? ಅವಿನಾಭಾವ ಸಂಬಂಧ ಇದೆ. ನೀವು ಭಕ್ತಿ, ನಾವು. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಿನ ವಿಜಯನಗರದಿಂದ ಬಂದಿದ್ದೀನಿ. ತಾಯಿ ಸನ್ನಿಧಾನಕ್ಕೆ ನಾನು ಮಂತ್ಲಿ ಒಂದು 2 ಟೈಮ್ ಬರ್ತೀನಿ. ಅಮಾವಾಸ್ಯೆಗೆ ಆಗಲಿ ಹುಣ್ಣಿಮೆಗೆ ಆಗಲಿ ಇಲ್ಲಿ ಒಂದು ವಿಶೇಷವಾದ ಪೂಜೆ ಇರುತ್ತೆ. ಮತ್ತು ನಮಗೆ ಯಾವ ರೀತಿ ಒಂದು ಏನಾರು ಒಂದು ಮನಸ್ಸಲ್ಲಿ ಏನಾರು ಒಂದು ಪ್ರಶ್ನೆ ಕೇಳಬೇಕು ಅನ್ನೋದು ಏನಾರು ಇದ್ದರೆ ಸ್ವಾಮಿಗಳಲ್ಲಿ ಪ್ರಶ್ನೆನೂ ಅವರೇ ಹೇಳ್ತಾರೆ, ಉತ್ತರನೂ ಅವರೇ ಹೇಳ್ತಾರೆ. ನಾವು ಹೋಗಿ ಏನಂದರೆ ಒಂದು ಟೋಕನ್ ತೊಗೊಂಡು ಅಲ್ಲಿ ಕಾಯ್ಕೊಂಡಿದ್ರೆ ಅವ್ರು ಕರೀತಾರೆ. ಟೋಕನ್ ಸರದಿ ಸಾಲಲ್ಲಿ ಕರೀತಾರೆ, ಒಳಗೋಗ್ಬೇಕು. ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ಅವರಿಗೆ ವ್ಯಕ್ತಪಡಿಸಿ ಅವ್ರ ಕಡೆಯಿಂದ ನಾವು ಉತ್ತರ ತಗೊಳ್ಳೋದಲ್ಲ. ಸ್ವಾಮಿಗಳೇ ಪ್ರಶ್ನೆನೂ ಅವರೇ ಹೇಳ್ತಾರೆ, ಉತ್ತರನೂ ಅವರೇ ಹೇಳ್ತಾರೆ. ಯಾಕೆ ಇದೆಲ್ಲ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ಸ್ವಂತ ಅನುಭವ. ಯಾಕೆಂದರೆ ನಾನು ಹಿಂಗೆ ಕಷ್ಟ ಅಂತಲೇ ನಾನು ಒಂದು 7 ವರ್ಷದ ಹಿಂದೆ ಇಲ್ಲಿ ಬಂದಿದ್ದು. ನಾನು ಆಗ ಬಂದು ನನ್ನ ಕಷ್ಟ ಏನಿದೆ ಅಂತ ನಾನು ಸ್ವಾಮಿಗಳ ಹತ್ರ ಹಿಂಗೆ ಅಂತ ಹೇಳಿದ್ದಕ್ಕೆ ಅದಕ್ಕೆ ಪರಿಹಾರ ಸೂಚಿಸ್ತು. ಆ 7 ವರ್ಷದ ಹಿಂದೆ ನನಗೇನು ಪರಿಹಾರ ಸೂಚನೆ ಆಯಿತು ಅವಾಗಿಂದನೂ ತಾಯಿ ಸನ್ನಿಧಾನಕ್ಕೆ ನಾನು ತಿಂಗಳಲ್ಲಿ 2 ದಿನ ಬರ್ತೀನಿ. ಅಮಾವಾಸ್ಯೆ ಹುಣ್ಣಿಮೆಗೆ, ಪ್ರತಿ ಹುಣ್ಣಿಮೆ ದಿನದಂದು ಅಮಾವಾಸ್ಯೆ ದಿನದಂದು ತಾಯಿಗೆ ವಿಶೇಷವಾದ ಅಲಂಕಾರದೊಂದಿಗೆ ಒಂದು ಏನಂತಾರೆ ಒಂದು ಮೆರವಣಿಗೆ ಮೂಲಕ ಎಲ್ಲ ರೀತಿ ಒಂದು ಎಲ್ಲ ಜನಗಳಿಗೆಲ್ಲ ಒಂದು ನಿಮ್ಗೇನಾದ್ರು ಒಂದು ಬೇಡಿಕೆಗಳು ಇಷ್ಟಾರ್ಥ ಕಾರ್ಯ ಏನಾದ್ರು ನೆರವೇರಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಬನ್ನಿ ಇಲ್ಲಿಗೆ. ಎಲ್ಲ ನೆರವೇರುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನೇ ದುಃಖ ದುಮ್ಮಾನ ಏನೇ ಇದ್ರೂ ತಾಯಿ ಹತ್ರ ಬಂದು ಕೇಳ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಜೈ ವಿದ್ಯಾಚೌಡೇಶ್ವರಿ, ಜೈ ಅಂಗಾರಹಳ್ಳಿ ವಿದ್ಯಾಚೌಡೇಶ್ವರಿ ಅಮ್ಮ. ಒಂದು ದಾರ ಅಷ್ಟೇ, ಯಾವಾಗ ಬೇಕಾದ್ರೂ ಕಟ್ಟರೆ ತಗೊಂಡು ಕಟ್ ಮಾಡ್ಬೋದು. ನಮ್ಮನ್ನ ನಾವೇನೇನು ಶಾಶ್ವತ ಅಲ್ಲ. ಕೆಲವರು ಕ್ಷೇತ್ರದಲ್ಲಿ ಯಾರು ಫೋಟೋ ಹಾಕಲಿಲ್ಲ, ಯಾರ ಹೆಸರು ಹಾಕಲಿಲ್ಲ. ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ, ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿ, ಇಷ್ಟೇ ಹೆಸರು ಓದ್ಬೋದು. ಯಾರ ಫೋಟೋನು ಹಾಕಿಲ್ಲ. ಹಾಗೆ ನಾಲ್ಗುಡಿ ಕೃಷ್ಣರಾಜ ಒಡೆಯರ್ದು, ಜಯಚಾಮರಾಜೇಂದ್ರ ಒಡೆಯರ್ದು, ಒಂದ್ ಕಡೆ ಸ್ವಾಮಿ ವಿವೇಕಾನಂದರದು, ಸುಭಾಷ್ ಚಂದ್ರ ಇಂಥವ್ರ ಪುಣ್ಯಾತ್ಮದ ಹಾಕಿದ್ರು. ಅದಕ್ಕೆ ಆ ಥರ ಏನಾದ್ರು ಇದ್ದಿದ್ದೆ ಆದರೆ ನೀವು ನೇರವಾಗಿ ಕೇಳಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿ 2-3 ಮಾತನ್ನ ವಿರಾಮ ಕೊಡ್ತೀನಿ. ಸರ್ವೇ ಜನ ಸನ್ಮಂಗಳಾಗಿ